ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ RCB ಫ್ಯಾನ್ಸ್ ಅಂಡ್ ಕೊಹ್ಲಿ ಫ್ಯಾನ್ಸ್ಗಳು ಅಂತೂ ಬಿಗ್ ನ್ಯೂಸ್ ಬರ್ತಾ ಇರೋದಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಹರ್ತಾ ಇತ್ತು. IPL ಈ ಬಾರಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಲ್ಲ ಅಂತ. ಇವಾಗ ಆಫಿಷಿಯಲ್ ಆಗಿ ಕನ್ಫರ್ಮಿಟಿ ಆಗಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನೇನೆಲ್ಲ ಆಗತ್ತೆ, ಅದೇ ರೀತಿಯಾಗಿ RCB ಮ್ಯಾಚಸ್ ಗಳು ಎಲ್ಲ ಆಗತ್ತೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿತ್ತು ನಮ್ಮ ಕ್ರಿಕೆಟ್ ಅಂದ್ರೆ ಕರ್ನಾಟಕ ಕ್ರಿಕೆಟ್ ಕೌನ್ಸಿಲ್ಗೂ ಕೂಡ. ಅದೇ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರುವಂತ ಫ್ಯಾನ್ಸ್ ಅವ್ರ ಮೇಲೆ ಹೆಚ್ಚಿನದಾಗಿ ಅಟೆಂಪ್ಟ್ ಆಗಿರುವಂತ ಫ್ಯಾನ್ಸ್ಗಳು. ಅದೇ ರೀತಿ ನಮ್ಮ RCB ಗ್ರೌಂಡೇ ಎಲ್ಲಾಗಿತ್ತಲ್ಲ, ಏನಾದ್ರೂ ಇದು ಬ್ಯಾನ್ ಆಗಿತ್ತು. ಯಾಕಪ್ಪ ಅಂತ ಹೇಳಿದ್ರೆ ಈ ರೀತಿ ಇನ್ಸಿಡೆನ್ಸ್ ಆಗಿತ್ತು ಈ ಬಾರಿ ನಮ್ಮ RCB ಕಪ್ಪನ್ನ ಹೊಡೆದಾದ್ಮೇಲೆ ಯಾವ ರೀತಿ ಇನ್ಸಿಡೆನ್ಸ್ ಆಗಿತ್ತು, ಅದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾರಣ ಅಂತ ಹೇಳ್ಕೊಂಡು ನಮ್ಮ ಕರ್ನಾಟಕ ಕರ್ನಾಟಕ ಸರ್ಕಾರ ಇದೆ ಅದನ್ನ ಬ್ಯಾನ್ ಮಾಡಿತ್ತು. ಅಲ್ಲಿ ಗ್ರೌಂಡ್ ಅಲ್ಲಿ ಏನು ಕೂಡ ಮ್ಯಾಚಸ್ ಆಗ್ಬಾರ್ದು ಅಂತ. ಆದ್ರೆ ಇವಾಗ ಏನು ಸಡನ್ಲಿ ಏನಾಯ್ತು ಗೊತ್ತಿಲ್ಲ. ಅಲ್ಲಿ ಎಲ್ಲ ಕೂಡ MC ಪುಣೆಯಲ್ಲಿ ಶಿಫ್ಟ್ ಆಗತ್ತೆ ನಮ್ಮ RCB ಮ್ಯಾಚಸ್ ಗಳು ಅನ್ನೋದು ಎಲ್ಲ ಕೂಡ ರೂಮರ್ಸ್ ಗಳು ಹರಿದಾಡ್ತಾನೆ ಇತ್ತು. RCB ಹೋಮ್ ಮ್ಯಾಚಸ್ ಗಳನ್ನೆಲ್ಲವನ್ನು ಪುಣೆಗೆ ಶಿಫ್ಟ್ ಮಾಡ್ಬೇಕು ಅನ್ನೋದು. ಆದ್ರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಇರ್ಬೇಕಿದ್ರೆ ಯಾಕೆ ಶಿಫ್ಟ್ ಮಾಡ್ಬೇಕು ಅಂತ ಎಲ್ಲ ಕೂಡ ನಮ್ಮ ಕ್ರಿಕೆಟ್ ಕೌನ್ಸಿಲ್ ಆಗಿರ್ಬೋದು ಕರ್ನಾಟಕದ್ದು, ಅದೇ ರೀತಿ ಸಿಕ್ಕಾಪಟ್ಟೆ ಬೋರ್ಡ್ಸ್ ಗಳು ನಮ್ಮ ವೆಂಕಟೇಶ್ ಪ್ರಸಾದ್ ಆಗಿರ್ಬೋದು, ಅದೇ ರೀತಿ ಅನಿಲ್ ಕುಂಬ್ಳೆ ಅವರು ಆಗಿರ್ಬೋದು, ಎಲ್ಲರೂ ಕೂಡ ಕ್ವಶನ್ ಮೇಲೆ ಕ್ವಶನ್ ಇಟ್ಟದ್ದು. ಅದೇ ರೀತಿಯಾಗಿ ರಾಜಸ್ಥಾನ್ ಕೂಡ ಪುಣೆಗೆ ಬಂದ್ಬಿಟ್ಟಿತ್ತು, ತಮಗೂ ಇದೇ ಹೋಮ್ ಗ್ರೌಂಡ್ ಬೇಕು ಅಂತ. ಅವಾಗ ಅವ್ರ ನಡುವೆ ಏನೇನೆಲ್ಲ ಆಯ್ತು ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಇವಾಗ ಬರ್ತಿರುವಂತ ಅಪ್ಡೇಟ್ ಗಳ ಪ್ರಕಾರ ನಮ್ಮ ಕೊಹ್ಲಿ ಫ್ಯಾನ್ಸ್ಗೆ, RCB ಫ್ಯಾನ್ಸ್ ಗಳಿಗೆ, ಅದೇ ರೀತಿ ಚಿನ್ನಸ್ವಾಮಿ ಸ್ಟೇಡಿಯಂ ನ ಫ್ಯಾನ್ಸ್ ಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಸುದ್ದಿ. DK ಶಿವಕುಮಾರ್ ಅವರು, ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವಂತ DK ಶಿವಕುಮಾರ್ ಅವರು ಇವಾಗ ಆಫಿಷಿಯಲ್ ಹಾಕೊಂಡು ಇವಾಗ ಅವರೇ ಹೆಚ್ಚಿನದಾಗಿ ಮೇಲ್ಗಡೆ ಇದ್ದವರು. ಅಂದ್ರೆ ಅವರೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈ ಬಾರಿ ಹೋಸ್ಟ್ ನ ಮಾಡ್ಲಿಕ್ಕೆ ಅಡಿಲ್ಲ ಅಂತ ಅವರೇ ಕನ್ಫರ್ಮಿಟಿನ ಕೊಟ್ಟಿರೋದಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈ ಬಾರಿ IPL ಎಲ್ಲ ಮ್ಯಾಚಸ್ ಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಸ್ಟ್ ಸ್ಟೇಡಿಯಂ ಆಗತ್ತೆ ಅನ್ನೋದನ್ನ ಇಲ್ಲಿ DK ಶಿವಕುಮಾರ್ ಅವರು ಪಕ್ಕ ಇಲ್ಲಿ ಕನ್ಫರ್ಮಿಟಿನ ಕೊಟ್ಟಿರೋದಂತಾನೆ ಹೇಳ್ಬೋದಾಗಿದೆ. ಇವ್ರು ಹೇಳಿದ್ಮೇಲೆ ಮತ್ತೆ ಏನೋ ದೊಡ್ಡ ಟೆನ್ಷನ್ ಇಲ್ಲ. ನಮ್ಮ ಕರ್ನಾಟಕ ಕ್ರಿಕೆಟ್ ಕೌನ್ಸಿಲ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರೋದು ಅದಂತೂ. ವೆಂಕಟೇಶ್ ಪ್ರಸಾದ್ ಅವರಿಗೆ ಅವರೇ ರೆಪ್ರೆಸೆಂಟ್, ಅನಿಲ್ ಕುಂಬ್ಳೆ ಅವ್ರಿಗೆ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿರೋದಂತೂ. ಯಾಕೆ ನಮ್ದೇ ಸ್ಟೇಡಿಯಂ ಇರ್ಬೇಕಿದ್ರೆ ಬೇರೆ ಸ್ಟೇಡಿಯಂಗೆಲ್ಲ ಯಾಕೆ ಹೋಗ್ಬೇಕು? ಆಯ್ತಪ್ಪ, ಈ ಚಿನ್ನಸ್ವಾಮಿ ಬಿಟ್ಟಿ ನಮ್ಮ ಕರ್ನಾಟಕದಲ್ಲಿ ಬೇರೆ ಸ್ಟೇಡಿಯಂ ಮಾಡಿದ್ರ ಆಯ್ತು, ಅವ್ರ ಕಡೆ ಹೋದ್ರೆ ಆಯ್ತು. ಅವ್ರ ಬೊಮ್ಮಸಂದ್ರದಲ್ಲಿ ಆಗ್ತಾ ಇರೋದು ದೊಡ್ಡ ಸ್ಟೇಡಿಯಂ, ಎಷ್ಟೋ ಎಕರೆಯಲ್ಲಿ, ನನ್ನ ಪ್ರಕಾರ ಎಷ್ಟೋ 700 ಎಕರೆನ ಎಷ್ಟೋ ಹೇಳ್ತಾ ಇದ್ದು. 700 ಎಕರೆ ನನ್ನ ಪ್ರಕಾರ 100 ಎಕರೆ ಅನ್ನೋ ಚಿಲ್ಲರೆ, ನನ್ನ ಪ್ರಕಾರ ಕರೆಕ್ಟ್ ಆಗಿ ನೆನಪಿಲ್ಲ. ಒಟ್ನಲ್ಲಿ ಬೊಮ್ಮಸಂದ್ರದಲ್ಲಿ ಆಗ್ಲಿ ಎಲ್ಲ ಕೂಡ ರೊಟೇಷನ್ ಎಲ್ಲ ಆಗ್ಲಿ. ನನ್ನ ಪ್ರಕಾರ ಪಿಚ್ ಎಲ್ಲ ಆಗಿರ್ಬೋದು, ನನ್ನ ಪ್ರಕಾರ ಸ್ಟ್ಯಾಂಡ್ಸ್ ಒಂದು ಆಗುವಂತ ಸಾಧ್ಯತೆ ಇದೆ. ಅಷ್ಟಲ್ಲಿ ಏನಾದ್ರು ಆದ್ರೆ ಎಸ್, IPL ಮ್ಯಾಚಸ್ ಗಳನ್ನ ಎಲ್ಲ ಕೂಡ ಬೊಮ್ಮಸಂದ್ರದಲ್ಲೇ ಮಾಡುವ, ಏನ್ ಟೆನ್ಷನ್ ಇಲ್ಲ. ಸಿಕ್ಕಾಪಟ್ಟೆ ಬಿಗ್ ಗ್ರೌಂಡ್ ಆಗ್ತಾ ಇರುವಂತರು ಬೊಮ್ಮಸಂದ್ರದಲ್ಲಿ. ಅಲ್ಲಿ ನನ್ನ ಪ್ರಕಾರ ನಮ್ಮ ಕರ್ನಾಟಕದ ಇವಾಗ ರೆಪ್ರೆಸೆಂಟ್ ಇರುವಂತ ಯಾರ್ದಾದ್ರು ಒಬ್ರದ್ ಹೆಸರಂತೂ 100% ಮಾಡ್ಲಿಕ್ಕೆ ನನ್ನ ಪ್ರಕಾರ ತಕ್ಕ ಪ್ಲಾನ್ ಮಾಡ್ಕೊಂಡಲ್ಲ ಗ್ರೌಂಡ್ ನ ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಮ್ಮ ಕ್ರಿಕೆಟ್ ಅಂದ್ರೆ ನಮ್ಮ ಇಂಡಿಯಾದ ಸಿಕ್ಕಾಪಟ್ಟೆ ಗ್ರೌಂಡ್ ಗಳು ಇರೋದು, ಅದೇ ರೀತಿ ಎಲ್ಲ ಕೂಡ ಹೆಚ್ಚಿನದಾಗಿ ಆಯಾ ಪ್ಲೇಯರ್ ಗಳದ್ದು ಹೆಸರು ಇದಕ್ಕಿಂತ ಹೆಚ್ಚಿನದಾಗಿ ರಾಜಕಾರಣಿಗಳ ಹೆಸರು ಇರೋದು. ಅದಕ್ಕೆ ನನ್ನ ಪ್ರಕಾರ ಬೊಮ್ಮಸಂದ್ರದಲ್ಲೂ ಅದರ ಲೆಕ್ಕಕ್ಕೆ ಮಾಡ್ತಾ ಇರೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು. ಅದೇನಂತ ಗೊತ್ತಿಲ್ಲ. ಒಟ್ನಲ್ಲಿ ಇವಾಗ ಹ್ಯಾಪಿ ಸುದ್ದಿ ನಮ್ಮ RCB ಫ್ಯಾನ್ಸ್ ಗಳಿಗಂತೂ. ಚಿನ್ನಸ್ವಾಮಿಯಲ್ಲೇ ನಮ್ಮ RCB ಆಲ್ ಮ್ಯಾಚಸ್ ಗಳು ಆಗ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದಾಗಿದೆ. ಇದು ನಮ್ಮ RCB ಗೆ ಬೇಕೇ ಬೇಕಾಗಿತ್ತು. ಆದ್ರೆ ಒಂದೇನಪ್ಪ ಅಂತ ಹೇಳಿದ್ರೆ ಬೊಮ್ಮಸಂದ್ರದಲ್ಲಿ ಯಾವ ರೀತಿ ಪಿಚ್ ಅಂತ ಗೊತ್ತಾಗಲ್ಲ. ಏನಾದ್ರು ಅಷ್ಟ್ರಲ್ಲಿ ತಯಾರು ಮಾಡಿದ್ರು ಕೂಡ ಅಲ್ಲಿ ಆಟುವಂತ ಸಾಧ್ಯತೆನೂ ಕೂಡ ಇರತ್ತೆ. ಇಲ್ಲಂತ ಹೇಳಿದ್ರೆ ಪುಣೆಗೆ ಶಿಫ್ಟ್ ಮಾಡ್ಬೇಕಾಗಿತ್ತು. ಚಿನ್ನಸ್ವಾಮಿ ನಮ್ಮ RCB ರೆಕಾರ್ಡ್ಸ್ ಗಳು ಅಷ್ಟಕ್ಕಷ್ಟೇ. ಯಾವ್ದೇ ಫೇವರೇಟ್ ಗ್ರೌಂಡ್ಸ್ ಅಂಡ್ ಇಲ್ಲಿ ಎಲ್ಲ ಪ್ಲೇಯರ್ಸ್ ಗಳ ಸ್ಟ್ಯಾಟಸ್ ಗಳು ಕೂಡ ಸಿಕ್ಕಾಪಟ್ಟೆ ಒಳ್ಳೇದಾಕೊಂಡಿರೋದು. ನಮ್ಮ RCB ಸ್ಟ್ಯಾಟಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಮ್ಯಾಚಸ್ ಗಳನ್ನ ವಿನ್ ಆಗಿರೋದು ಕಮ್ಮಿ ನಮ್ಮ RCB. ಯಾಕಪ್ಪ ಅಂತ ಹೇಳಿದ್ರೆ ಸ್ಮಾಲ್ ಗ್ರೌಂಡ್ಸ್ ಗಳಾಗಿರೋದ್ರಿಂದ ಸಿಕ್ಕಾಪಟ್ಟೆ ಪಿಚ್ ಅಂತ ಸ್ಮಾಲ್ ಗ್ರೌಂಡ್ಸ್ ಗಳು ಬಿಗ್ ಏನು ಕೂಡ ರೌಂಡ್ ಅಪ್ ಏನು ಇಲ್ಲ. ಸಿಕ್ಸ್ ಗಂತೂ ಈಸಿ 200 ರನ್ ಹೊಡೆದ್ರು ಕೂಡ ಕನ್ಫರ್ಮಿಟಿ ಇಲ್ಲ. 250 ಹೊಡೆದ್ರು ಕೂಡ RCB ಗೆ ಯಾವ್ದೇ ಟೀಮ್ ಆದ್ರೂ ಕೂಡ ಅಲ್ಲಿ ತಡ್ಕೊಳಕ್ ಆಗಲ್ಲ. ಅದಕ್ಕಾಗಿ ಇಲ್ಲಿ ಬಂದಿರುವಂತ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಎಸ್, ನಮ್ಮ RCB ಈ ಬಾರಿಯ ಚಿನ್ನಸ್ವಾಮಿಯಲ್ಲಿ ಎಲ್ಲ RCB ಮ್ಯಾಚಸ್ ಗಳನ್ನ ಹೋಸ್ಟ್ ಮಾಡಬಹುದು ಅನ್ನೋದನ್ನ ಇಲ್ಲಿ ಹೇಳಿರೋದಂತಾನೆ ಹೇಳ್ಬೋದಾಗಿದೆ. ಕರ್ನಾಟಕ ಡೆಪ್ಯೂಟಿ CM DK ಶಿವಕುಮಾರ್ ಅವರು ಸ್ಟಾಟೆಡ್ ದಟ್ ಚಿನ್ನಸ್ವಾಮಿ ಸ್ಟೇಡಿಯಂ ವಿಲ್ ಕಂಟಿನ್ಯೂ ಟು ಹೋಸ್ಟ್ IPL ಆಲ್ ಮ್ಯಾಚಸ್. ನಮ್ಮ IPL ನಲ್ಲಿ ನಮ್ಮ RCB ಮ್ಯಾಚಸ್ ಗಳನ್ನ ಹೋಸ್ಟ್ ಮಾಡ್ಲಿಕ್ಕೆ ಇಲ್ಲಿ ಕನ್ಫರ್ಮಿಟಿ ನಮ್ಮ ಕರ್ನಾಟಕದ CM ಉಪಮುಖ್ಯಮಂತ್ರಿ ಆಗಿರುವಂತ ಶಿವಕುಮಾರ್ ಅವರು ಹೇಳಿರೋದಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಕ್ರಿಕೆಟ್ ಕೌನ್ಸಿಲ್ಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದಾಗಿದೆ. ಅದಂತೂ ಕಿಂಗ್ ಕೊಹ್ಲಿ ಅಂಡ್ ನಮ್ಮ RCB ಫ್ಯಾನ್ಸ್ ಗಳಂತೂ ನೆಲಕ್ಕೆ ಇರಲ್ಲ. ಇದೇ ನಮ್ಮ RCB ಬೇಕಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಇದಿಷ್ಟು ನಮ್ಮ RCB ಕಿಂಗ್ ಕೊಹ್ಲಿ ಅಂಡ್ RCB ಫ್ಯಾನ್ಸ್ ಗಳಿಗೆ ಬಿಗ್ ನ್ಯೂಸ್ ಅಂಡ್ ಸಿಕ್ಕಾಪಟ್ಟೆ ಖುಷಿ ಸುದ್ದಿ ಏನು ಅಂತ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.